ಹೌದು, ಕಳೆದ 4-5 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಇರುವ ಡ್ಯಾನ್ಸ್ ಕ್ಲಾಸ್ ಮಾಸ್ಟರ್ ರಾಜು ಎನ್ನುವವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು, ತನ್ನ ಡ್ಯಾನ್ಸ್ ಕ್ಲಾಸ್ ಇನಾಗುರೇಷನ್ಗೆ ಅಂತ ಇಟ್ಟಿದ್ದ 1.5 ಲಕ್ಷ ನಗದು ಜೊತೆಗೆ ಕೆಲವು ಬೆಲೆ ಬಾಳುವ ವಸ್ತುಗಳು ನಾಪತ್ತೆಯಾಗಿವೆ. ಈ ಕುರಿತು ರಾಜು ನಗರ ಠಾಣೆಯಲ್ಲಿ ದೂರು ನೀಡಿದ್ರು. ನಗರ ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿ ಅವತ್ತು ಸುತ್ತಮುತ್ತ ಯಾರು ಕೆಲಸ ಮಾಡಿದ್ರು ಎಂಬ ಮಾಹಿತಿ ಸಂಗ್ರಹಿಸಿ ಹಿಂದಿನ ಮನೆಯಲ್ಲಿ ಪೈಂಟ್ ಮಾಡ್ತಿದ್ದ ಅಸಾಮಿ ಕಂದ್ವಾರ ಬಾಗಿಲು ಅನಿಲ್ ಕುಮಾರ್ರನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಅವನೇ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಅವರನ್ನ ಬಂಧಿಸಲು ಮನೆ ಹುಡುಕಿಕೊಂಡು ಹೋದ ಪೊಲೀಸರಿಗೆ ಆತನ ಹೆಂಡತಿ, ನಾನು ಕೂಡ ಲಾಯರ್, ನೀವು ಬಂಧಿಸಿದ್ರು ಕೋರ್ಟ್ನಲ್ಲಿ ನೋಡಿಕೊಳ್ತೀನಿ ಅಂತ ಪೊಲೀಸರ ಮೇಲೆಯೇ ಧಮಕಿ ಹಾಕಿದ ಪ್ರಸಂಗವನ್ನ ಪೊಲೀಸರು ಎದುರಿಸಿದ್ದಾರೆಂದು ತಿಳಿದು ಬಂದಿದೆ. ನಮ್ಮ ಮನೆಯಲ್ಲಿ ಶುಕ್ರವಾರ ಹೊಸ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ರೂಮ್ ಮಾಡಿದ್ದೆ ನಾನು. ರೂಮಲ್ಲಿ 1.5 ಲಕ್ಷ ಕಳ್ತನ ಆಗಿದೆ. ನಾನು ನಮ್ಮ ಮನೆ ಹಿಂದೆ ಯಾರೋ ಪೇಂಟ್ ಮಾಡೋಕ್ಕೆ ಬಂದಿದ್ದಂತೆ. ನಾನು ಹೋಗೋದು ಬರೋದು ನೋಡಿಕೊಂಡು ಶುಕ್ರವಾರ ಶನಿವಾರ 2 ದಿನದಲ್ಲಿ ಯಾವಾಗ 1-2 ಗಂಟೆ ಸಮಯದಲ್ಲಿ ನೋಡ್ಕೊಂಡು ದುಡ್ಡು ಎತ್ತಾಕಿದ್ದಾನೆ. ನಾನು ಆ ದುಡ್ಡು ಸ್ಕೂಲ್ ಡೇಸಲ್ಲೆಲ್ಲ ಕೆಲಸ ಮಾಡಿ ಹೊಸ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತಾಯಿದ್ದೀನಿ. ಈಗ ಇಲ್ಲೇ ಹೊಸ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ರಾಜ್ ಡ್ಯಾನ್ಸ್ ಹಾಕಿದೆ ಅಂದ್ಬಿಟ್ಟು ಆ ಡ್ಯಾನ್ಸ್ ಕ್ಲಾಸ್ ಓಪನ್ ಇನಾಗ್ರೇಷನ್ ಮಾಡೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ದು ದುಡ್ಡು ಒಂದು 90% 80% ಕೆಲಸ ಮುಗಿದಿದೆ. ಇನ್ನು 20% ಕೆಲಸ ಇತ್ತು. ಇನಾಗ್ರೇಷನ್ ಅಂದ್ಬಿಟ್ಟು 1.5 ಲಕ್ಷ ದುಡ್ಡು ಇಟ್ಕೊಂಡಿದ್ದೆ ನಾನು. ಆ ದುಡ್ಡು ನಾನು ಹೋಗೋದು ಬರೋದು ನೋಡಿಕೊಂಡು ನಾನು ಗಾಡಿ ತೊಗೊಂಡು ಹೋದ್ಮೇಲೆ ಒಂದು 1 ಅವರ್ ವೆಯ್ಟ್ ಮಾಡಿ ಒಳಗಡೆ ಬಂದು ಅದೇ ಚಿಲ್ಕ ಹೆಂಗೆ ತೆಗಿಬೇಕಂತ ನೋಡಿಕೊಂಡು ಸ್ಕ್ರೂಗಳೆಲ್ಲ ಬಿಚ್ಚಿ ಒಳಗಡೆ ಬೀರು ಹೊಡೆದಾಕಿ ದುಡ್ಡು ಎತ್ಕೊಂಡು ಹೊರಟೋಗಿದ್ದಾನೆ. ಅವು ಅನಿಲ್ ಕುಮಾರ್ ಅಂತ ಅವನ ಹೆಸರು. ಅವ್ನು ಬಂದು ಕಂದ್ವಾರ ಬಾಗಿಲಲ್ಲಿ ಇರೋದು. ಅವ್ರ ಹೆಂಡತಿ ಅವ್ರ ಮಿಸ್ಸಸ್ ಏನು ಅಡ್ವೊಕೇಟ್ ಅಂತೆ. ಸೊ ಅದೇ ವಿಚಾರಣೆ ಮಾಡಿ ಅವ್ನು ಹುಡುಕಿದ್ದಾರೆ. 2-3 ಡೇಸಲ್ಲೆಲ್ಲ ಹುಡುಕಿ ಇಲ್ಲ ಇದ್ದಾರೆ, ರಿಕವರಿ ಮಾಡ್ತಿದ್ದಾರೆ. ಎಷ್ಟಾಗುತ್ತೆ ಏನಂತ ಗೊತ್ತಿಲ್ಲ. ಬಟ್ ಏನಂದರೆ ತುಂಬ ಕಷ್ಟಪಟ್ಟರೆ ದುಡ್ಡು ಸರ್. ಸ್ಕೂಲ್ ಡೇಸಲ್ಲಿ 3 ಮಂತ್ಸಿಂದ ನಾನು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದೀನಿ, ಮಿಕ್ಸಿಂಗ್ ಮಾಡಿಕೊಂಡು ಕೊರಿಯೋಗ್ರಫಿ ಮಾಡಿ ಸರ್. ಆಗಿ ಒಂದು 4 ಡೇಸ್ ಆಗಿದೆ ಸರ್. ಶುಕ್ರವಾರ ಶನಿವಾರ ಅನ್ಕೊತೀವಿ ಸರ್. ಇದೆ ಸರ್, ಸಿಕ್ಕಿದೆ. ಆಗಿತ್ತಾ? ಹಾಂ, ಆಗಿದೆ. ರಿಕವರಿ ಅದೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಕಳ್ಳನನ್ನ ಹುಡುಕಿಕೊಂಡು ಹೋಗೋದು ಪೊಲೀಸರ ಡ್ಯೂಟಿ. ಕಳ್ಳ ಸಿಕ್ಕಿದ ಮೇಲೂ ಬಿಡ್ತಾರಾ? ಅವನನ್ನ ಬಂಧಿಸಿ ಅವನು ಕಳ್ಳತನಕ್ಕೆ ಬಳಸಿದ್ದ ಬೈಕ್, ಮೊಬೈಲ್ ವಶಪಡಿಸಿಕೊಂಡಿದ್ದು, ನಗದು ಮಾತ್ರ ಖರ್ಚು ಮಾಡಿಕೊಂಡಿರುವುದಾಗಿ ತಿಳಿಸಿದ್ದಾನೆ ಎನ್ನಲಾಗಿದ್ದು, ಕಳ್ಳ ಅನಿಲ್ ಕುಮಾರ್ ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.